ನಮಸ್ಕಾರಪ್ಪ ಎಲ್ಲರಿಗೂ. ನಾನು ಪ್ರೇಮಾ ಸೌದತ್ತಿ. ಇವತ್ತು ನಾನು ಚಿಕನ್ ಲಾಲಿಪಾಪ ರೆಸಿಪಿ ಮಾಡೇನಿ. ಅದನ್ನು ಹೆಂಗೆ ಮಾಡೇನಿ ಏನಂತೇಳಿ ನಿಮಗೆ ರೆಸಿಪಿ ತೋರಿಸ್ತೀನಿ. ನೀವು ಅದನ್ನು ರೆಸಿಪಿ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ ತಿಳಿಸೋದಂತ ಮರಿಬೇಡ್ರಿಪ್ಪ. ಮತ್ತು ಏನಾರ ನಿಮಗೆ ರೆಸಿಪಿ ಇಷ್ಟ ಆಯ್ತಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಬರ್ರಿ, ಇವತ್ತು ಚಿಕನ್ ಲಾಲಿಪಾಪ ಮಾಡೋ ರೆಸಿಪಿ ತೊಗೊಂಡು ಬಂದೇನಿ. ಅದಕ್ಕೆ ಮೊದಲು ನಾನೀಗ ಒಂದು ಅರ್ಧ kg ಚಿಕನ್ ತೊಗೊಂಡೇನಿ ನೋಡ್ರಿ. ಅವು ಲೆಗ್ ಪೀಸನ್ನು ತೊಗೊಂಡೇನಿ. ಈಗ ಅದನ್ನು ಏನೇನು ಮಾಡ್ಬೇಕು ಅನ್ನೋದ ರೆಸಿಪಿ ತೋರಿಸ್ತೀನಿ. ನೀವು ಇದನ್ನು ರೆಸಿಪಿ ಪೂರ್ತಿಯಾಗಿ ನೋಡಿ ಟ್ರೈ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸೋದಂತೆ ಮರಿಬೇಡ್ರಿ. ಬರ್ರಿ, ಈಗ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಈ ಚಿಕನ್ ಅಂತ ಲೆಗ್ ಪೀಸ್ ಎಲ್ಲ ಇವನ್ನ ತೊಳೆದು ಇಟ್ಕೊಂಡೇವಿ. ಈಗ ಇವನ್ನ ಯಾವ ಥರ ಕಟ್ ಮಾಡ್ಬೇಕಂದ್ರೆ ಈ ಥರ ಎಲ್ಲ ಕಟ್ ಮಾಡಿ ಇದನ್ನೆಲ್ಲ ಚಿಕನ್ನದ ಪಿಂಡ ಎಲ್ಲ ಬೇರೆ ಮಾಡಿ ಲಾಲಿಪಾಪ ಹಿಡ್ಕೊಕ್ ಬರೋಂಗ ಕಾಲಿನ ಎಲಬ ಅದನ್ನು ಸಪ್ರೇಟಾಗಿ ಮಾಡ್ಕೋಬೇಕು ನೋಡಿ. ಈ ಥರ ಸರಿಸ್ಕೋಬೇಕು ನೋಡ್ರಿ. ಹಿಂಗೆ ಈ ಥರ ಮಾಡಿಟ್ಕೋಬೇಕು ನೋಡ್ರಿ. ಇಷ್ಟಿಷ್ಟ ಮಾಡಿ ಇಟ್ಕೋಬೇಕು. ಇದೇ ರೀತಿ ಈಗ ಎಲ್ಲನೂ ಕಟ್ ಮಾಡಿ ಇಟ್ಕೋದು ನೋಡ್ರಿ. ನೋಡ್ರಿ, ಎಲ್ಲ ಚಿಕನ್ ಪೀಸ್ ಈ ಥರ ಲಾಲಿಪಾಪ್ ಅಂತೇಳಿ ಹಿಂಗೆ ಹಿಡ್ಕೊ ಹಾಕ್ಬೇಕಂತೇಳಿ ಇಲ್ಲಿದೆಲ್ಲ ಮಾಂಸನ ಕಟ್ ಮಾಡಿ ಈ ಥರ ತಕ್ಕೊಂಡೇನಿ. ಮತ್ತು ನಡು ಒಂದೊಂದು ಕಟ್ ಮಾಡೀನಿ. ಯಾಕಂದ್ರೆ ಭಾಳ ದಪ್ಪ ಅದಾವ್ರಲ್ಲ ಲೆಗ್ ಪೀಸ, ಅದಕ್ಕಾಗಿ ಒಳಗೆಲ್ಲ ಫ್ರೈ ಆಗಬೇಕಲ್ಲ, ಅದಕ್ಕಾಗಿ ಇಷ್ಟಿಷ್ಟ ಕಟ್ ಮಾಡಿ ತಕ್ಕೊಂಡೇನಿ. ನೀವು ತರುವಾಗ ಬೇಕಾದ್ರೆ ಸಣ್ಣ ಸಣ್ಣ ಅಂಗಡಿಯವ್ರಿಗೆ ಹೇಳಿ ಸಣ್ಣ ಲೆಗ್ ಪೀಸ ತೊಗೊಂಬರ್ರಿ. ಈಗ ಅದಕ್ಕೆ ನೆಕ್ಸ್ಟ್ ಏನೇನು ಮಾಡ್ಬೇಕಂತ ಹೇಳಿ ತೋರಿಸ್ತಾನೆ ನೋಡ್ರಿ. ಈಗ ನಾನು ಬುಟ್ಟಿ ತೊಗೊಂಡೇನಿ. ಇದ್ರೊಳಗೆ ಈಗ ಎಲ್ಲ ಐಟಮ್ಗಳು ಹಾಕಿ ಕಲಿಸ್ಬೇಕು ನೋಡ್ರಿ. ಇವಾಗ ನೋಡ್ರಿ, ಮೊದಲೇದ ಗರಂ ಮಸಾಲ ಪೌಡ್ರ್ ತೊಗೋತೀನಿ. ನೋಡ್ಬೋದು, 1 ಸ್ಪೂನ್ ಗರಂ ಮಸಾಲ ಪೌಡ್ರ್ ತೊಗೋತೀನಿ. ಆಮೇಲೆ ಸ್ವಲ್ಪ ಜೀರಿಗೆ ಪೌಡ್ರು, ಆಮೇಲೆ ರುಚಿಗೆ ತಕ್ಕಷ್ಟ ಖಾರ 1-2 ಸ್ಪೂನ್ ಹಾಕ್ತೇನೆ. ನೀವು ಜಾಸ್ತಿ ಖಾರ ಇಷ್ಟಪಡೋರಿದ್ರೆ ಅಂದ್ರೆ ನೀವು ಜಾಸ್ತಿ ಹಾಕ್ಕೊಳ್ಬೋದು. ಇವಾಗ ನೋಡ್ರಿ, ಉಪ್ಪು ಸೇರ್ಸಾತೀನಿ. ಈಗ ಇವಕ್ಕೆ ಚಿಕನ್ ಪೀಸ್ ಹಾಕ್ತೀನಿ. ಆಮೇಲೆ ಇದು ಕಾರ್ನ್ಫ್ಲವರ್ 1 ದೊಡ್ಡ ಸ್ಪೂನ್ಲೆ ತೊಗೊಂಡೇನಿ. ಈಗ ಅರ್ಧ ಹಾಕೋತೀನಿ. ಆಮೇಲೆ ನಾನು ಅರ್ಧ ಹಾಕ್ತೇನೆ ನೋಡ್ರಿ. ಚಿಕನ್ ಲಾಲಿಪಾಪ್ ಮಾಡಕ್ಕೆ ನಾನೀಗ ವಿನಿಗರು ಮತ್ತು ಟೊಮೆಟೊ ಕೆಚಪ್ಪು ಮತ್ತು ಸೋಯಾ ಸಾಸು ಮತ್ತು ಸಣ್ಣಂಗೆ ಹೆಚ್ಚಿರುವಂಥ ಹಸಿ ಶುಂಠಿ ಮತ್ತು ಡೊಣ್ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಆಮೇಲೆ ಗ್ರೇವಿ ಟೈಪ್ ಬರಾಕ ಇದು ಕಾರ್ನ್ಫ್ಲವರನ್ನು ಕಲಿಸಿ ಇಟ್ಕೊಂಡೇನಿ ನೋಡ್ರಿ. 1/2 ಸ್ಪೂನ್ದಷ್ಟ ಕಲಿಸಿ ಇಟ್ಕೊಂಡ್ರೆ ಸಾಕು ನೋಡ್ರಿ. ಇವಾಗ ಒಗ್ಗರ್ನಿಗೆ ಬುಟ್ಟಿ ಇಟ್ಕೊಂಡೇನಿ. ಈಗ ಒಗ್ಗರ್ನಿ ಕೊಡೋನು ಬರ್ರಿ. ಮೊದಲು 1-2 ಸ್ಪೂನ ಎಣ್ಣೆ. ನೀವು ಎಣ್ಣೆ ಜಾಸ್ತಿ ಇಷ್ಟಪಡೋರು ಇದ್ರಂದ್ರೆ
ನೀವು ಹಾಕೋಬೋದು. ಗ್ರೇವಿಗೆ ಎಷ್ಟು ಬೇಕಲ್ಲ ಅಷ್ಟೇ ನಾನೀಗ ಎಣ್ಣೆ. ಇವಾಗ ಈರುಳ್ಳಿ ಕ್ಯಾಪ್ಸಿಕಮ್ ಎರಡನ್ನೂ ಒಟ್ಟಿಗೆ ಹಾಕ್ಬಿಡ್ತಾನೆ. ಇದು ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಇವು ಫ್ರೈ ಅದು ಅನ್ನೋದಕ್ಕಂದ್ರೆ ಏನು ಮಾಡ್ಬೇಕ್ರಿ, 1 ಟೇಬಲ್ ಸ್ಪೂನ್ದಷ್ಟ ವಿನಿಗರ ಹಾಕ್ಬೇಕು ನೋಡ್ರಿ. ಈಗ ವಿನಿಗರು, ನೆಕ್ಸ್ಟು ಸೋಯಾ ಸಾಸ್, ಒಂದು 2 ಸ್ಪೂನ್ ಹಾಕಿ. ಆಮೇಲೆ 1 ಸ್ಪೂನ್ದಷ್ಟ ಅಥವಾ ನೀವು ಹುಳಿ ಇಷ್ಟಪಡೋರಿದ್ರಿಂದ ಟೊಮೆಟೊ ಸಾಸ 1-2 ಸ್ಪೂನ್ದಷ್ಟ ಹಾಕ್ರಿ. ಈಗಿರುತ್ತೆ ಸ್ವಲ್ಪ ಅಡಿಕೆ ಸಕ್ಕರೆ ಸೇರಿಸ್ಬೇಕು. ಅಂದರೆ ಉಪ್ಪು ಹಾಕ್ಕೋಬೇಕು. ನೆಕ್ಸ್ಟ್ ಖಾರನೂ ಹಾಕ್ಬೇಕು ನೋಡ್ರಿ. ಇದಕ್ಕೆ ನಾವು ಲಾಲಿಪಾಪ್ಗೂ ಹಾಕೀವಿ. ಈಗ ಈ ಗ್ರೇವಿಗೂ ನಾವು ಖಾರ ಇಷ್ಟಪಡ್ತೀವಿ ಅಂದ್ರೆ ಸ್ವಲ್ಪ ಜಾಸ್ತಿ ಮೆಣ ಹಾಕ್ಕೊಳ್ಳಿ. ನಾನು 1 ಸ್ಪೂನಿಗೆ ಸ್ವಲ್ಪ ಕಡಿಮೆನ ಹಾಕ್ಕೊಂಡೇನೆ. ಇದಿಷ್ಟು ಹಾಕಿದ ತಕ್ಷಣ ನಮ್ದು ಕಾಂಕ್ರೀಟ್ ಅಂದ್ರೆ ಇದೊಂದು ಸ್ವಲ್ಪ ಇದೆ. ಇದನ್ನಂತ ಈಗ ನಾವು ರೆಡಿ ಮಾಡ್ಕೊಂಡೇವಿ. ಈಗ ತೆಗೆದು ಸೈಡಕ್ಕೆ ಇಡೋನು. ಇನ್ನೇನೈತಲ್ಲ ಚಿಕನ್ನ ಫ್ರೈ ಮಾಡ್ಕೊಂಡು ಇದ್ರೊಳಗೆ ಸೇರಿಸ್ಕೋಬೇಕು ನಾವು. ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು. ನಾನು ಈಗ ಚಿಕನ್ ಫ್ರೈ ಮಾಡ್ಕೊಂಡು ಆದಮೇಲೆ ನೀರು ಸೇರಿಸ್ಕೊತೇನೆ. ಇಲ್ಲಪ್ಪ ಅಂದ್ರೆ ಈಗ ನಿಮ್ಗೆ ತೋರ್ಸಾಡ್ಬಿಡ್ತೇನೆ. ಸೇರಿಸ್ಕೊಂಡು ಗ್ರೇವಿ ಗತೆ ಮಾಡ್ಕೋಬೇಕು ನೋಡಿ. ಈ ಥರ ಗ್ರೇವಿ ಆತಂದ್ರೆ ನಿಮಗೀಗ ಐಡಿಯಾ ಬಂದಿರ್ಬೋದು. ಲಾಲಿಪಾಪದ ಗ್ರೇವಿ ರೆಡಿ ಆಗೈತಿ. ನೋಡ್ಬೋದು. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ತೆಗೆದಿಟ್ಟು ಇನ್ನು ಚಿಕನ್ ಫ್ರೈ ಮಾಡ್ಕೋತೇನೆ ನೋಡ್ರಿ. ಇವಾಗ ನೋಡ್ರಿ ನಾನು ಒಂದೊಂದು ಪೀಸ ಕರ್ಕೋಕಂತ ಹೇಳಿ ಸಣ್ಣದಾಗಿ ಇಟ್ಕೊಂಡೆ ನೋಡ್ರಿ. ಈಗ ಮೊದಲ ಎಣ್ಣೆ ಸೇರಿಸ್ತಾನೆ ನೋಡ್ರಿ. ಇವಾಗ ಎಣ್ಣೆ ಕಾಯ್ಲಿದ ಬರ್ರಿ ನೆನೆದವು ಚಿಕನ್ ಪೀಸ. ಈಗ ಮಾಡೋನು ಚಿಕನ್ ಎಣ್ಣೆನೂ ಕಾಯಕ್ಕಿಟ್ಟನು ಚಿಕನ್ನ ಫ್ರೈ ಮಾಡ್ಕೊನು. ಇವಾಗ ಇಲ್ಲಿ ನೋಡ್ಬೋದು ನೀವು ಎಣ್ಣೆ ರೆಡಿ ಆಗೈತೆ ಕಾದು. ನಾನು ಬುಟ್ಟಿ ಚೇಂಜ್ ಮಾಡ್ಕೊಂಡು, ಯಾಕಂದ್ರೆ ದುಡ್ಡು ಅದಾವ್ರಲ್ಲ ಪೀಸ ಆ ಬಾಳಿಗೆ ಒಳಗೆ ಇಡ್ಸಂಗಿಲ್ಲ ಅಂತೇಳಿ ಅದಕ್ಕಾಗಿ ಇದನ್ನು ದೊಡ್ಡ ಬುಟ್ಟಿ ನಾನು ಇಟ್ಕೊಂಡು ಚೇಂಜ್ ಮಾಡ್ಕೊಂಡ ನೋಡ್ರಿ.
ಆದಷ್ಟು ಲೋ ಫ್ಲೇಮ್ ಇಟ್ಟ ಕರೀರಿ. ಯಾಕಂದ್ರೆ ಜೋರಿಟ್ಟು ಅಂದ್ರೆ ಬರ ಮ್ಯಾಲೆ ಎಷ್ಟು ಕಲರ್ ಬಂದುಬಿಡ್ತೈತಿ, ಒಳಗೆಲ್ಲ ಹಸಿ ಉಳಿದು ಬಿಡ್ತೈತಿ. ಅದಕ್ಕಾಗಿ ಏನು ಮಾಡೋದಂದ್ರೆ ಸಣ್ಣ ಇಟ್ಟು ಕರ್ಕೋಬೇಕು ನಾವು. ಪದೇ ತಿರುಗಿಸಿ ಸುತ್ತಮುತ್ತ ಕರ್ಕೋಬೇಕ್ರಿ. ಯಾಕಪ್ಪ ಅಂದ್ರೆ ಒಂದು ಸೈಡ್ ಕರೆದ ಒಂದು ಸೈಡ್ ಹಸಿ ಮಾಂಸ ಹಂಗೆ ಉಳಿತೈತಿ. ಅದಕ್ಕೆ ಏನು ಮಾಡೋದು, ಒಂದು ಸ್ವಲ್ಪ ಈ ಕಡೆ ಬೇಯಿಸಿದ ತಕ್ಷಣ ಮತ್ತೊಂದು ಸೈಡ್ ಹಿಂಗೆ ತಿರುಗಿಸಿ ಚಿಕನ ಚೆಂದಾಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇದನ್ನು ಇಡ್ತೀನಿ ಅಂದರೆ ಇದ್ರೊಳಗಂತಿ ಹಿಡಿಸತ್ತಿರ್ಕಿಲ್ಲ, ಕಳಿಸಾಕೋ ಬರ್ತಿರಲಿಲ್ಲ. ಮತ್ತು ಅದಕ್ಕಾಗಿ ಈ ದೊಡ್ಡ ಬುಟ್ಟಿ ಇಟ್ಕೊಂಡಲ್ಲ ಚಲೋ ಮಾಡಿ ನೋಡ್ರಿ. ನೋಡ್ರಿ ನಾವು ಚಿಕನ್ನ ಫ್ರೈ ಆಗ್ಯಾವ ಇಲ್ಲ ಅಂತ ಹೇಳಿ ತಿಳ್ಕೊಬೇಕಂದ್ರೆ ಒಂದು ಚಾಕುದಿಂದ ಈ ಥರ ಒಳಗೆ ನೋಡ್ಬೇಕು. ಇನ್ನು ಅದು ಒಳಗೆ ಹೊಂಟಿಲ್ಪ ಅಂದ್ರೆ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ನೋಡಿ. ಪೂರ್ತಿಯಾಗಿ ಚಿಕನ ಫ್ರೈ ಆಗ್ಯಾವ. ಈಗ ಇಷ್ಟು ಫ್ರೈ ಆಗಿದ್ದು ಅಂದ್ರೆ ತೆಗಿಬೇಕು ನೋಡಿ. ನೀವು ಮತ್ತೊಂದು ಸಲ ಚಾಕು ಚುಚ್ಚಿ ನೋಡಿ ಇದಾಗ ಈಗ ನಾನು ನೋಡೀನಿ ಕರೆದಾವು. ಅದಕ್ಕೀಗ ಒಂದು ಪ್ಲೇಟಿಗೆ ತಕ್ಕೋತೈತಿ ನೋಡ್ರಿ. ನೆಕ್ಸ್ಟ್ ಲಾಲಿಪಾಪ್. ಏನ್ರಿ ಬನ್ರಿ. ಚಿಕನ್ ಅಂತಿ ಇಷ್ಟ ಫ್ರೈ ಮಾಡಿ ಇಟ್ಕೊಂಡೇನಿ. ಈಗ ಏನು ಮಾಡ್ಬೇಕಪ್ಪ ಅಂದ್ರೆ ಮಸಾಲೆನೂ ಮತ್ತು ಆಗಲೇ ಮಾಡಿಟ್ಟಿದ್ದ ರೆಡಿ ಮಾಡಿಲ್ಲ. ಈಗ ಮತ್ತು ವಾಪಸ್ಸಾಗಿ ಗರಂ ಮಾಡಾಕಿಟ್ಟೇನಿ. ಇನ್ನೇನೈತ್ರಲ್ಲ ಅದು ಒಂದು ಸ್ವಲ್ಪ ಗರಂ ಆತು ಕುದಿಯಾಕೈತಂದ್ರೆ ಅವಾಗ ಇದನ್ನೆಲ್ಲ ಚಿಕನ್ ಫ್ರೈ ಎಲ್ಲ ಸೇರಿಸೋದು ನೋಡ್ರಿ. ನೋಡ್ಬೋದು ಸಣ್ಣ ಸಣ್ಣ ಕುದಿ ಬರಾಕತೈತಿ ನೋಡ್ರಿ. ಈ ಥರ ಕುದಿ ಬೀಳುವಾಗನ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಇವನ್ನ ಕರೆದಿಟ್ಟುಕೊಂಡಿರುವಂಥ ಚಿಕನ್ ಪೀಸ್ನ ಆ್ಯಡ್ ಮಾಡ್ಬೇಕು ನೋಡ್ರಿ. ಈಗ ಇವಿಷ್ಟು ಚಿಕನ್ ಪೀಸ ಇದ್ರೊಳಗೆ ಹಾಕ್ಕೋಬೇಕು ನೋಡ್ರಿ. ಇಷ್ಟ ನೋಡ್ರಿ ಚಿಕನ್ ಲಾಲಿಪಾಪದ ರೆಸಿಪಿ. ಏನು ಭಾಳ ಕಷ್ಟ ಅಂತಿಲ್ಲ. ಹೊರಗೆ ಅಂಗಡಿ ಒಳಗೆ ಹೋಗಿ ತಿನ್ನೋದಕ್ಕಿಂತ ಮನೆಯಾಗ ತಂದು ಅಂದ್ರೆ ಎಲ್ಲರೂ ನಾವು ಮನೆ ಮಂದಿನ ತಿನ್ಬೋದು ನೋಡಿ. ಫೈನಲಿ ನಮ್ಮ ಚಿಕನ್ 65 ರೆಡಿ ಆಯ್ತು. ಕುದಿಯಾಕತ್ತೈತಿ. ಇವಾಗ ಏನೈತ್ರಲ್ಲ ಗ್ಯಾಸ್ ಆಫ್ ಮಾಡಿ ಬಿಡೋದು, ಸರ್ವ್ ಮಾಡೋದು ನೋಡ್ರಿ.
ಚಿಕನ್ 65 ರೆಡಿ ಆಗೈತಿ. ಇವಾಗ ನೋಡ್ರಿ ರೆಡಿ ಆಗೈತಿ. ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡ್ರಿ. ಬಿಸಿ ಬಿಸಿ ಈಗ ಮ್ಯಾಲೆ ಸ್ವಲ್ಪ ಬಿಳಿ ಎಳ್ಳು ಉದುರಿಸ್ಬೇಕ್ರಿ. ನೀವು ಮತ್ತು ಉಳ್ಳಾಗಡ್ಡಿ ಪಾಚಿ ಇದ್ರೂ ಹಾಕೋಬೋದು. ಈಗ ನಾನು ಬರೀ ಬಿಳಿ ಎಳ್ಳು ಅಷ್ಟ ಉದುರ್ಸಾತೇನೆ ನೋಡ್ರಿ. ಅಂತೂ ಇಂತೂ ನಮ್ಮ ಲಾಲಿಪಾಪ್ ಚಿಕನ್ ಲಾಲಿಪಾಪ್ ರೆಡಿ ಆಗೈತಿ. ಇದು ಹೆಂಗಾಗೈತಿ ಅಂತ ಹೇಳಿ ಟೇಸ್ಟ್ ಮಾಡೋ ಟೈಮ್. ಈಗ ಟೇಸ್ಟ್ ಮಾಡಿ ನಾನು ಹೇಳ್ತೇನೆ. ಮತ್ತು ಸಿಗೋಣ ಅಂತ ಮುಂದಿನ ರೆಸಿಪಿ ಒಳಗೆ. ಧನ್ಯವಾದಗಳು.